ಹಲೋ, ನಿಮ್ಮ ಹೆಸರೇನು? ನಿಮ್ಮ ಯಾರು ನೀವೆಲ್ಲ? ಹೆಸರೇನು? ಪೂಜಲಿಂಗ. ಈಗ ಎಲ್ಲಿಗೆ ಹೋಗುದೆಲ್ಲ? ಒಂದು ಇಡ್ಲಿ ಸಾಂಬಾರ್ ತಿಂತಿದ್ದೇವೆ. ಎಂಚ ಉಂಟು ಇಡ್ಲಿ? ಎಂಚ ಉಂಡಿಯಾ? ದೂರ ಹೊರಟದು ಚಂದ್ರಲೋಕಕ್ಕೆ. ಡ್ರೆಸ್ ಎಲ್ಲ ನೋಡಿ ಹೇಗೆ ಉಂಟು. ಏನಪ್ಪ ಇದೆಲ್ಲ ಪ್ಲೇಟ್ ಇಟ್ಕೊಂಡು ಚಂದ್ರಲೋಕಕ್ಕೆ ಹೊರಟದು. ಕೆಲವೊಂದು ಸ್ಥಳಗಳಿಗೆ ನಾವು ಪ್ರವಾಸ ಹೋಗುತ್ತೇವೆ, ಆದರೆ ಕೆಲವು ಸ್ಥಳಗಳು ನಮ್ಮನ್ನು ತಮ್ಮ ಕಥೆಯನ್ನು ಕೇಳಲು ಕರೆದುಕೊಂಡು ಹೋಗುತ್ತವೆ. ಇದು ಅಂತಹದೇ ಒಂದು ಸ್ಥಳ, ಕುದುರೆಮುಖ. ಒಂದು ಕಾಲದಲ್ಲಿ ಜನಜೀವನದಿಂದ ತುಂಬಿದ್ದ ಈ ಪ್ರದೇಶ ಇಂದು ಪ್ರಕೃತಿಯ ಮಡಿಲಲ್ಲಿ ನಿಧಾನವಾಗಿ ತನ್ನ ಹಳೆಯ ನೆನಪುಗಳನ್ನು ಕಳೆದುಕೊಳ್ಳುತ್ತಿರುವ ಒಂದು ಸ್ಥಳವಾಗಿ ಕಾಣಿಸುತ್ತದೆ. ಆದರೆ ಇಲ್ಲಿ ಒಂದು ಹೆಜ್ಜೆ ಇಟ್ಟರೂ ನಿಮಗೆ ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಒಂದು ವಿಭಿನ್ನ ಕಥೆ ಕಾಣಿಸುತ್ತದೆ. ಮೋಡಗಳನ್ನು ಮುಟ್ಟುವಂತಿರುವ ಬೆಟ್ಟಗಳು, ಇದೇ ಕುದುರೆಮುಖದ ನಿಜವಾದ ಸೌಂದರ್ಯ. ಸ್ವಲ್ಪ ಕುಡೀರಿ, ಕುಡಿಯೋದನ್ನ ಬಗ್ಸ್ಕೊಳ್ಳೋದಲ್ಲ, ಚೆನ್ನಾಗಿ ರಾತ್ರಿ ಮಲ್ಕೊಂಡು ಟೈಟ್ ಆಗಿದ್ದು. ಎಷ್ಟು ಚಂದ ಉಂಟು ಅಂತ ಹೇಳಿದ್ರೆ ಇದು ಗಂಗಾ ಮೂಲ ಅಂತ ಹೇಳಿ ಸುಮಾರು ನದಿಗಳು ಇಲ್ಲಿ ಸುಮಾರು ಉಗಮ ಆಗಿದೆ ನದಿಗಳು ಎಲ್ಲ ಇಲ್ಲಿ ಫೋಟೋ ತೆಗಿತಿದ್ದಾರೆ. ಇಲ್ಲೊಂದು ಬಾರಿ ಚಂದ ಉಂಟು ಜಾಗ ಹೀಗಲಿಕ್ಕೆ. ವೈಬ್ ನೋಡಿ, ವೈಬ್ ಎಲ್ಲ ಫುಲ್ ಬ್ಯುಸಿ ಆಗಿದ್ದಾರೆ. ಇಲ್ಲಿ ನಿಂತ್ಕೊಂಡು ಈ ಗಂಗಾಮೂಲ ಅಂತ ಇಲ್ಲೊಂದು ಬೋರ್ಡ್ ಉಂಟು, ಇಲ್ಲಿ ನಿಂತು ಒಳ್ಳೆ ಒಂದು ಫೋಟೋ ತೆಗಿಬಹುದು, ಸೆಲ್ಫಿ ತೆಗಿಬಹುದು. ಗೊತ್ತಾಯ್ತು. ಇಲ್ಲಿ ನೋಡಿ, ಇವನ ಹೆಸರು ಕ್ಯಾಮ್ರಾಮ್ಯಾನ್ ಪೂಚಲಿಂಗ ಅಂತ ಹೇಳಿ. ಇವಾಗ ಕ್ಯಾಮ್ರಾ ತೆಗಿಯೋ ಸ್ಟೈಲ್ ನೋಡಿದ್ರೆ ಫೋಟೋಗ್ರಾಫರೇ ಕಾಣ್ತಾ ಇಲ್ಲ. ಎಲ್ಲಿ ನೋಡಿ, ಅಂಗಿ ಎಲ್ಲ ತಂದಿದೆ ಫೋಟೋ ತೆಗಿಲಿಕ್ಕೆ. ಎಲ್ಲ ಆರಿ ಹೋಗ್ತಾ ಉಂಟು. ಇಬ್ಬೋ ಗಾಳಿ, ಮಳೆ, ಲಾರಿ ಬರ್ತಾ ಉಂಟು. ಈ ಜನ ನೋಡಿ, ಸೆಂಟ್ ಎಲ್ಲ ತಂದಿದೆ ಇಲ್ಲಿ. ಸೆಂಟ್ ನೋಡಿ, ಫೋಟೋ ತೆಗಿಲಿಕ್ಕೆ ಹೊಸ ಹೊಸ ಶರ್ಟ್ ಎಲ್ಲ ತಂದಿದೆ ಈ ಜನ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ಗಾಯ್ಸ್ ನೋಡಿ, ಬರುವಾಗ ಒಂದು ಶರ್ಟ್ ತಗೊಂಡು ಬನ್ನಿ. ಈ ಜನ ಐರನ್ ಸಹ ಮಾಡ್ಲಿಲ್ಲ. ಕಾಲೇಜ್ ಲೈಫಲ್ಲಂತೂ ಅಮೀರ್ ಖಾನ್ ಅಂತಾನೆ ಕರೆಯೋರು. ಸಿಂಪಲ್ ಆಗಿದ್ದಾರೆ ಅಂತ ಅನ್ಕೋಬೇಡಿ, ತುಂಬಾ ದೊಡ್ಡ ವ್ಯಕ್ತಿ. ಏನೇನ್ ಮಾಡ್ತಾರೆ? ಕಾಲೇಜ್ಗೆ ಫಿಗರ್ ಅನ್ನೋರು, ಸ್ಕೂಲ್ಗೂ ಫಿಗರ್ ಅನ್ನೋರು, 8ನೇ ಕ್ಲಾಸ್ ಇಂದಾನೇ ಫಿಗರ್ ಅನ್ನೋರು. ಅಂದ್ರೆ ಈ ಜನ ನೋಡಿದ್ರೆ ಯಾರಾಗಿ ಕಾಣ್ತದೆ ಕಮೆಂಟ್ ಮಾಡಿ. ಎಡ್ಡೆ ದೆಪ್ಪೊಡಿಗೆ, ಕಾಲಲ್ಲಿ ಚಪ್ಪಲಿ ಸಹ ಇಲ್ಲ, ಕಣ್ಣು ಕಾಣದ ಕುರುಡ. ದೇಶ ಉದ್ಧಾರ ಆಯ್ತದ. ದೆಪ್ಪೊಡಿಗೆ ಚಡ್ಡಿ ದೆಪ್ಪಲಿ. ಈ ಜನ ಮಾರೆ ಓಲೆ ಬೋಂಡಲು ಉಂಟು. ಈ ಜನ ರಕ್ಷಿತ ಲೆಕ್ಕ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ವಿಡಿಯೋ ಫೋಟೋ ಮಳೆ ಸೂಪರ್. ಹೇಗಿದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬನ್ನಿ ರೋಡಲ್ಲಿ ಕಲರ್ ಕಲರ್ ಅಂಗಿ ತಗೊಂಡ್ ಬನ್ನಿ, ಚೇಂಜ್ ಹಾಕಿ ಫೋಟೋ ತೆಗಿರಿ. ನನಗಿದ್ರ ಒಂಥರ ಸಂತೋಷ. ಬೀಳ್ತಾರೆ ಸುಮಾರು ವಾಟರ್ ಫಾಲ್ಸ್ ಅಲ್ಲಿ ನೋಡಿದ್ದೀವಿ, ಆದ್ರೆ ಅದೇ ವಾಟರ್ ಫಾಲ್ಸ್ ಕೆಳಗಿಂದ ಬೀಳ್ತಾರೆ ಅಂತ ದೃಶ್ಯ ಅಂತೂ ಮನಮೋಹಕವಾಗಿದೆ.
ಇಲ್ಲಿ ಒಂದು ವಿಚಿತ್ರವಾದ ದೃಶ್ಯ ಕಾಣಿಸುತ್ತದೆ. ಒಂದು ಕಡೆ ಮನುಷ್ಯ ಕಟ್ಟಿದ ಕಟ್ಟಡಗಳು, ಇನ್ನೊಂದು ಕಡೆ ಅವುಗಳನ್ನೇ ನಿಧಾನವಾಗಿ ತನ್ನೊಳಗೆ ಸೇರಿಸಿಕೊಳ್ಳುತ್ತಿರುವ ಪ್ರಕೃತಿ. ಗೋಡೆಗಳ ಮೇಲೆ ಬೆಳೆದಿರುವ ಸಸ್ಯಗಳು, ಕಟ್ಟಡಗಳ ಸುತ್ತಲೂ ಬೆಳೆದಿರುವ ಹುಲ್ಲು, ಮರಗಳ ನಡುವೆ ಕಳೆದು ಹೋಗುತ್ತಿರುವ ಹಳೆಯ ದಾರಿಗಳು. ಇವೆಲ್ಲ ನೋಡಿದಾಗ ಒಂದು ಪ್ರಶ್ನೆ ಬರುತ್ತದೆ. ನಾವು ಪ್ರಕೃತಿಯನ್ನು ಗೆದ್ದಿದ್ದೇವೆ ಅಂತ ಅಂದುಕೊಳ್ಳುತ್ತೇವ, ಆದರೆ ಕೊನೆಗೆ ಪ್ರಕೃತಿಯೇ ನಮ್ಮನ್ನು ಮೀರಿಸುತ್ತದೆ. ಕುದುರೆಮುಖದ ಹಳೆಯ ಪಟ್ಟಣವನ್ನು ನೋಡಿದಾಗ ಇದು ಕೇವಲ ಒಂದು ಆಳಾದ ಜಾಗದಂತೆ ಕಾಣಬಹುದು. ಆದರೆ ಸ್ವಲ್ಪ ಆಳವಾಗಿ ನೋಡಿದರೆ ಇಲ್ಲಿ ಒಂದು ಇತಿಹಾಸವಿದೆ. ಇಲ್ಲಿ ಬದುಕಿದ್ದ ಜನರ ನೆನಪುಗಳಿವೆ, ಅವರ ಮನೆಗಳಿವೆ, ಅವರ ಕೆಲಸದ ಸ್ಥಳಗಳಿವೆ, ಅವರ ಜೀವನದ ಗುರುತುಗಳಿವೆ. ಇಂದು ಆ ಜನರಿಲ್ಲ, ಆದರೆ ಅವರ ನೆನಪುಗಳು ಮಾತ್ರ ಈ ಹಳೆಯ ಕಟ್ಟಡಗಳ ನಡುವೆ ಇನ್ನೂ ಉಳಿದಿವೆ. ನೀವು ಕುದುರೆಮುಖಕ್ಕೆ ಬಂದಾಗ ಒಮ್ಮೆ ಈ ಬೆಟ್ಟಗಳನ್ನು ನೋಡಿ, ಕಾಡನ್ನು ನೋಡಿ ಮತ್ತು ಸಾಧ್ಯವಾದರೆ ಹಳೆಯ ಕಟ್ಟಡಗಳನ್ನು ನೋಡಿ. ಏಕೆಂದರೆ ಕೆಲವು ಸ್ಥಳಗಳು ಪ್ರವಾಸಿ ತಾಣಗಳಲ್ಲ, ಅವು ಕಾಲದ ಪುಸ್ತಕದ ಪುಟಗಳು. ಇದು ಕುದುರೆಮುಖ ಪ್ರಕೃತಿಯ ಮಡಿಲಲ್ಲಿ ತನ್ನ ಹಳೆಯ ಕಥೆಯನ್ನು ಇನ್ನು ಮೌನವಾಗಿ ಹೇಳುತ್ತಿರುವ ಒಂದು ಸ್ಥಳ. ಹಲೋ ಗೈಸ್, ಇಲ್ಲೊಂದು ಸಂಸೆ ರಾಕ್ಷಸ ಇದ್ದಾನೆ. ಊಟ ಮಾಡೋದ್ರಲ್ಲಿ 16 ಚಕ್ಕುಲಿ ತಿಂತಾನೆ, 16 ಇಲ್ಲೊಂದು ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಟೆಂಪಲ್ ಉಂಟು. ಯಾವ್ದಿದು? ಸಿದ್ಧಿ ಗಣಪತಿ. ಬನ್ನಿ ವ್ಯೂ ನೋಡುವ. ವ್ಯೂ ಈಗ ಮೇಲೆ ಹೋಗ್ತಾ ಇದ್ದೇವೆ. ಒಳ್ಳೆ ಉಂಟು ಆಯ್ತಾ. ಇಲ್ಲಿ ಬಂದು ಫೋಟೋ ತೆಗಿರಿ. ಈ ಜನ ಇಲ್ಲಿ ಲಾಗ್ ಮಾಡ್ತಾ ಉಂಟು. ಲಾಗರ್ ಅಂದ್ರೆ ಹಿಡ್ಕೊಂಡು ಅಲ್ಲಾಡಿಸೋದು ಮಾತ್ರ. ಇದು ಸೂಕ್ಷ್ಮ ವಲಯ. ಸೂಪರ್ ಉಂಟು ವ್ಯೂ. ಎಂತ ಜನ ಮಾರೆ, ಮಾತಾಡ್ಲಿಕ್ಕೆ ಬರುದಿಲ್ಲ ನಮ್ಗೆ. ಹುಟ್ಟಿ ಎಷ್ಟು ವರ್ಷ ಆಯ್ತು, ಮಾತಾಡ್ಲಿಕ್ಕೆ ಬರುದಿಲ್ಲ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಯಾರೇ ಅದು? ಈಗ ಕುದುರೆಮುಖದಿಂದ ಹೊರಡುವ ಸಮಯ ಬಂದಿದೆ. ಆದರೆ ಇಲ್ಲಿಂದ ಹೊರಡುವಾಗ ನಮ್ಮ ಜೊತೆ ಕೇವಲ ಈ ಬೆಟ್ಟಗಳ ನೆನಪು ಮಾತ್ರ ಹೋಗಲ್ಲ. ಒಂದು ಕಾಲದಲ್ಲಿ ಜನರ ಬದುಕಿಂದ ತುಂಬಿದ್ದ ಈ ಜಾಗ ಇಂದು ಪ್ರಕೃತಿಯ ಮಡಿಲಲ್ಲಿ ಮೌನವಾಗಿ ನಿಂತಿದೆ. ಒಂದು ಕಡೆ ಹಳೆಯ ಕಟ್ಟಡಗಳು, ಮತ್ತೊಂದು ಕಡೆ ಅವುಗಳನ್ನೇ ತನ್ನೊಳಗೆ ಸೇರಿಸಿಕೊಳ್ಳುತ್ತಿರುವ ಹಸಿರು ಪ್ರಕೃತಿ. ಕಾಲ ಬದಲಾದಂತೆ ಮನುಷ್ಯರು ದೂರವಾದರು, ಪ್ರಕೃತಿ ಮಾತ್ರ ಅಲ್ಲೇ ಉಳಿದಿದೆ.